ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಪುದೀನ ಚಟ್ನಿ ಮಾಡೋ ವಿಧಾನ ಹೇಗಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ಫಸ್ಟ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಶೇಂಗಾನ ಹಾಕಬೇಕು. ಶೇಂಗಾನ ಸರಿ ಹುರ್ಕೊಳ್ಬೇಕು ಕೆಂಪಗಾಗುವವರೆಗೂ. ಶೇಂಗಾ ಎಲ್ಲ ಹುರಿದಂದ್ಮೇಲೆ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಬೇಕು ನಾವು. ಅದಾದಮೇಲೆ ಗ್ಯಾಸಲ್ಲಿ ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕಿ ಹುರಿದಿಟ್ಕೊಳ್ಬೇಕು. ಕೆಂಪಗಾಗುವವರೆಗೂ ಅದನ್ನ ಹುರ್ಕೊಳ್ಬೇಕು. ಈರುಳ್ಳಿ ಎಲ್ಲ ಹುರಿದಾದ್ಮೇಲೆ ಒಂದು ಬೌಲಿಗೆ ಹಾಕಿ ಈರುಳ್ಳಿ ಸಹ ತೆಗೆದಿಡಬೇಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಕಾಯಿಮೆಣಸು ಸ್ವಲ್ಪ ಒಂದು 2-3, ಬೆಳ್ಳುಳ್ಳಿ ಒಂದು 4-5 ಹಾಕಿ ಹುರ್ಕೊಳ್ಬೇಕು. ಫಸ್ಟು ಸರಿ ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು. ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಹಾಕಬೇಕು. ಜೀರಿಗೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹುರ್ಕೊಳ್ಬೇಕು ಅದನ್ನು. ಅದಾದಮೇಲೆ ಪುದೀನ ಹಾಕಬೇಕು. ಪುದೀನ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಸರಿ ಹುರ್ಕೊಳ್ಬೇಕು. ಹೀಗೆ ಮಾಡಿದರೆ ಪುದೀನ ಚಟ್ನಿ ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ತಣ್ಣಕ್ಕಾದ್ಮೇಲೆ ಅದನ್ನ ಬದಿಲಿಡಬೇಕು. ತಣ್ಣಗಾಗಬೇಕು ಅದು. ಶೇಂಗಾನ ಸ್ವಲ್ಪ ಹುರಿದಿಟ್ಟುಕೊಂಡಿದ್ದು ಶೇಂಗಾನ ಮಿಕ್ಸಿ ಜಾರಿಗೆ ಹಾಕಿ ಸರಿ ಡ್ರೈ ಮಾಡಬೇಕು. ಅದಾದಮೇಲೆ ನಾನು ಪುದೀನ, ಕಾಯಿಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿದ್ದನ್ನ ಹುರಿದಿದ್ದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಡ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು ಅದಕ್ಕೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಹುಳಿ ನೀರು ತೆಗೆದಿಟ್ಕೊಂಡಿದ್ದೆ ನಾನು ಬದಿಲಿ, ಅದನ್ನ ಸ್ವಲ್ಪ ಹಾಕಬೇಕು. ಪುದೀನ ಚಟ್ನಿ ರೆಡಿ. ನಾನು ಆವಾಗಲೇ ಈರುಳ್ಳಿನ ಸ್ವಲ್ಪ ಹುರಿದಿಟ್ಟಿದ್ದೆಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿ ಆಗ್ತದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.